ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಜಾಗ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈಗ ಏನು ನೋಡ್ತಾ ಇದ್ದೀರಾ, ಈ ಜಾಗ ತುಂಬ ಚೆನ್ನಾಗಿದೆ. ಇದು ಆಲ್ಗೂರು ನ್ಯಾಷನಲ್ ಹೈವೇಗೆ ಕನಕಪುರ ಟು ಮಳವಳ್ಳಿ ರೋಡ್ಗಾದಂಗೆ ಆಲ್ಗೂರು ಅಂತ ಬರುತ್ತೆ. ಸಾತ್ನೂರು ಆದಮೇಲೆ ಅಲ್ಲಿಂದ ಒಂದು 8 ಕಿಲೋಮೀಟ್ರ್ ಅಷ್ಟೇ ನ್ಯಾಷನಲ್ ಹೈವೇಗೆ. ಸ್ಟೇಟ್ ಹೈವೇಗೆ ಜಸ್ಟ್ 2 ಕಿಲೋಮೀಟ್ರು. ಊರು ಪಕ್ಕಕ್ಕಾದಂಗೆ ಇರೋಂಥ ಜಾಗ. ಈಗ ಏನು ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಅಡಿಕೆ ಗಿಡ, ಇದು ಈ ಗಾಡಿ ನಿಂತಿದೆಯಲ್ಲ, ರೈಟ್ಗಾದಂಗೆ ನೋಡಿ, ಅದೇ ಊರು. ಎದುರುಗಡೆ ಏನು ಕಾಣ್ತಾ ಇದೆ ಅದೇ ಊರು. ತುಂಬ ಚೆನ್ನಾಗಿದೆ ಜಾಗ. ರೋಡ್ಗೆ ಫೇಸ್ ಬಂದು ನಿಮಗೆ 300 ಫೀಟ್ ಮೇಲ್ ಬರುತ್ತೆ. ಒಟ್ಟು 3 ಎಕರೆ 14 ಗುಂಟೆ ಜಾಗ ಇದೆ. ಖರಾಬ್ ಆ ಥರ ಏನೂ ಇಲ್ಲ. ಕುಬೇರ್ ಮೂಲ ಒಂದು ಸ್ವಲ್ಪ ಬೆಳೆದಿದೆ. ನಾರ್ತ್ ಫೇಸಿಂಗು ತುಂಬ ಚೆನ್ನಾಗಿದೆ. ಮತ್ತು ತೆಂಗಿನ ಗಿಡ ಒಂದು 100ರಿಂದ 120 ತೆಂಗಿನ ಗಿಡ ಇದೆ. ಒಂದು ಹೆಚ್ಚು ಕಡಿಮೆ ಒಂದು 400ರಿಂದ 500 ಅಡಿಕೆ ಗಿಡಗಳಿದ್ದಾವೆ. ಅಂದರೆ ಇನ್ನೂ ತುಂಬ ಜಾಸ್ತಿನೇ ಇದೆ. ಒಂದು ಅಂದಾಜು ಹೇಳ್ತಾ ಇರೋದು. ಒಟ್ಟು 3 ಎಕರೆ 14 ಗುಂಟೆ ಜಾಗ. ಈಗ ಏನು ನೋಡ್ತಾ ಇದ್ದೀರಾ ನೋಡಿ, ಕಂಬ ಇದೆಯಲ್ಲ, ಅಲ್ಲಿಂದ ಈಗ ಇಲ್ಲೇನು ನೋಡ್ತಾ ಇದ್ದಾರೆ, ಈ ಜಾಗ ಎಲ್ಲ ಫುಲ್ಲು ಟೋಟಲ್ಲು ತೆಂಗಿನ ಗಿಡ, ಅಡಿಕೆ ಗಿಡ ಫುಲ್ ಇದೆ. ಮತ್ತು ಬೋರ್ ಇದೆ, ಮೋಟ್ರ್ ಹಾಕಿಲ್ಲ. ಒಳ್ಳೆ ನೀರು ಸಿಕ್ಕಿದೆ. 650-700 ಅಡಿ ಬೋರ್ ಇದು ಮಾಡಿದ್ದಾರೆ. ಊರು ಪಕ್ಕಕ್ಕಾದಂಗೆ ಇರೋಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ಸ್ಟೇಟ್ ಹೈವೇಗೆ ಜಸ್ಟ್ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಆ ಥರ ಇರೋಂಥ ಜಾಗ. ತುಂಬ ಚೆನ್ನಾಗಿದೆ ಜಾಗ. ಮತ್ತು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಅದ್ಬಸ್ತಾಗಿದೆ, ಯಾವುದೇ ತಂಟೆ ತಕರಾರಿಲ್ಲ. ಮತ್ತು ಸಿಂಸಾ ರಿವರ್ದು ಅಂದರೆ ಕಾಲುವೆ ನಿಯರಲ್ಲೇ ಹೋಗುತ್ತೆ. ನಿಮಗೆ ನೀರಿಗೂ ಏನಿಲ್ಲ, ನೀರಾವರಿ ಜಾಗನೇ, ಒಳ್ಳೆ ಜಾಗ ಮಾತ್ರ. ಆದ್ರೂ ಬೋರ್ ಹಾಕಿದ್ದಾರೆ, ಆದರೆ ಮೋಟ್ರ್ ಹಾಕಿಲ್ಲ ಅಷ್ಟೇ. ಮತ್ತು ಮನೆ ಕಟ್ಕೊಳ್ಳೋದಕ್ಕೆ ಒಂದು ಸೀಟ್ ಹೌಸ್ ಆಗಲಿ, ಇಲ್ಲ ಮೋಲ್ಡ್ ಹೌಸ್ ಆಗಲಿ, ಇಲ್ಲ ಹೆಂಚಿನ ಮನೆ ಆಗಲಿ, ಆ ಥರ ಎಲ್ಲ ಕಂಟೈನರ್ ಹೌಸ್ ಆಗಲಿ, ಈಗ ನಿಮ್ಗೆ ತೋರಿಸಿದ್ದೀನಿ ನೋಡಿ ಫೋಟೋ, ಇದು ಆ ಥರ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಅದು ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಜಾಗದ್ದೇನಿದೆ ಅಷ್ಟು ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು. ನಿಮಗೆ ಜಾಗದ್ದೇನಿದೆ ಅಷ್ಟು ಮಾತ್ರ ಅಮೌಂಟು. ಒಳ್ಳೆ ಲೊಕೇಶನ್ನು, ತುಂಬ ಚೆನ್ನಾಗಿದೆ. ನಿಮಗೆ ಇನ್ ಫ್ಯೂಚರ್ ಒಳ್ಳೆ ಗ್ರೌತು. ಮತ್ತು ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಿಮಗೆ ಇದು ಬಸ್ ರೂಟ್. ಇದು KSRTC ಬಸ್ಸು ಇಲ್ಲಿ ಹೋಗುತ್ತೆ, ಇಲ್ಲಿ ಪಾಸ್ ಆಗುತ್ತೆ. ವಿಲೇಜ್ ಟು ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಆ ಥರ ಇದಕ್ಕೆ ಕನೆಕ್ಟ್ ಆಗುತ್ತೆ. ಈಗ ಏನು ನೋಡ್ತಾ ಇದ್ದೀರ ನೋಡಿ, ಅಲ್ಲಿಂದ ಈಗ ಇಷ್ಟೊತ್ತು ಗಿಡ ತೋರಿಸಿದ್ನಲ್ಲ, ಹೆಚ್ಚು ಕಡಿಮೆ 300+ ಫೀಟ್ ಫ್ರಂಟ್ ಇದೇ ಬರುತ್ತೆ ನಮಗೆ. ಈ ಥರ ಲಾಂಗ್ ಲೆಂತ್ ಸಿಗಲ್ಲ ನೋಡಿ. ಕಾಣ್ತಾ ಇದೆಯಲ್ಲ, ಅಲ್ಲಿಂದನೂ ಇಲ್ಲಿವರೆಗೆ ಟೋಟಲ್ಲು 300 ಫೀಟು. ನಿರಂತರ ಜ್ಯೋತಿ ಕರೆಂಟೂ ಇರುತ್ತೆ ಎನಿ ಟೈಮು. ಅಂದರೆ ಸಿಂಗಲ್ ಫೇಸು. 3 ಫೇಸ್ ಬಂದು ನಿಮಗೆ 78 ಅವರ್ಸ್ ಇರುತ್ತೆ. ಇದು ಮೇನ್ ರೋಡ್ ಆಗಿರೋದ್ರಿಂದ ಕರೆಂಟೊಂದು ಏನು ತೊಂದರೆ ಇಲ್ಲ ನಿಮಗೆ. ಆ ಥರ ಇರೋಂಥ ಜಾಗ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ, ಯಾವುದೇ ತಂಟೆ ತಕರಾರಿಲ್ಲ, ಎಲ್ಲ ಡೆವಲಪಿಂಗ್ ಆಗಿದೆ. ಇನ್ನೊಂದು ವರ್ಷ ಹೋದರೆ ನಿಮಗೆ ಅಡಿಕೆ ಮತ್ತು ತೆಂಗು ಎರಡೂ ಬರುತ್ತೆ. ಆಲ್ರೆಡಿ 3 ಇಯರ್ಸ್ ಮೇಲಾಗಿದೆ ಇದೆಲ್ಲ ಬಂದು. ಇನ್ನು ಬೇರೆ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ಕಾಲ್ ಮಾಡಿ. ಈಗ ಏನು ಕಾಣ್ತಾ ಇದೆ ಸ್ಕ್ರೀನಲ್ಲಿ ಫೋನ್ ನಂಬರು, ಇದಕ್ಕೆ ಕಾಲ್ ಮಾಡಿ. ಎನಿ ಡೀಟೇಲ್ಸು. ಥ್ಯಾಂಕ್ ಯು ಸೋ ಮಚ್.